ಸಾರಿ ಕೇಳಬೇಡಿ, ನನಗೆ ಬೇಜಾರಾಗುತ್ತೆ. ನೀವು ಯಾವ ತಪ್ಪು ಮಾಡಿಲ್ಲ. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ. ಅದು ಹಾಗಲ್ಲ ಪುಣ್ಯ, ನೀನು ಈ ರೀತಿ ಮಂಕಾಗಿದ್ರೆ ನನ್ನ ಮನಸ್ಸಿನ ಒಂಥರ ಹಿಂಸೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ನನಗೆ ಆಸೆ, ಅದಕ್ಕೆ ಕೇಳಿದೆ. ನನ್ನ ಆಸೆನೂ ಅದೇ ರೀ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಈ ಮನೇಲಿ ಯಾವಾಗಲೂ ಸಂತೋಷ ತುಂಬಿ ತುಳುಕ್ತಾ ಇರಬೇಕು. ಹಾಗಾಗಬೇಕು ಅಂದರೆ ನಾನು ಈ ಮನೆಯಿಂದ ದೂರ ಇರಬೇಕು. ನನ್ನ ಒಬ್ಬಳಿಂದ ಈ ಮನೆ ನೆಮ್ಮದಿ ಹಾಳಾಗಬಾರ್ದು. ಅದಕ್ಕೋಸ್ಕರ ನಾನು ನಿಮ್ಮಿಂದ ಕಣ್ಮರೆಯಾಗಿ ಹೋಗಲೇಬೇಕು. ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಆದರೆ ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ? ನನ್ನನ್ನು ಕ್ಷಮಿಸ್ಬಿಡಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ನಿಮ್ಮನ್ನು ಮನಸ್ಸಿಂದ ದೂರ ಮಾಡ್ಕೊಳ್ಳೋ ಬದಲು ನಿಮ್ಮಿಂದನೇ ದೂರ ಆಗೋ ನಿರ್ಧಾರ ತಗೊಂಡಿದ್ದೀನಿ. ನಿಮ್ಮ ಜೊತೆ ಜಗಳ ಆಡೋಕ್ಕಂತೂ ನನಗಾಗಲ್ಲ, ಹಾಗಂತ ನಿಮ್ಮನ್ನು ಬಿಟ್ಟಿರೋ ಶಕ್ತಿನೂ ನನಗಿಲ್ಲ. ಆದರೆ ನನಗೆ ಬೇರೆ ದಾರಿನೇ ಕಾಣಿಸ್ತಿಲ್ಲ. ತುಳಸಿ ಅಮ್ಮನಿಗೂ ಮಗುಗೂ ಏನೂ ಆಗಬಾರ್ದು. ಈ ಮನೇಲಿ ಪುಟ್ಟ ಕಂದ ಆಡಬೇಕು. ಅದಕ್ಕೋಸ್ಕರ ನಾನು ಈ ಮನೆಯಿಂದ ದೂರ ಆಗಲೇಬೇಕು. ನಿಮ್ಮಿಂದ ದೂರ ಆದಮೇಲೆ ನಾನು ಬದುಕ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಮನೆಯವ್ರು ಎಲ್ಲರೂ ಚೆನ್ನಾಗಿ ಬದುಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಂದ ಹೊರಡ್ತಿದ್ದೀನಿ. ನನ್ನನ್ನು ಮರೆತು ಮನೆಗೆ ಬರೋ ಪುಟ್ಟ ಮಗು ಜೊತೆ ನೆಮ್ಮದಿಯಾಗಿರೋ ಶಕ್ತಿನ ಆ ದೇವ್ರು ನಿಮಗೆ ಕೊಡಲಿ. ಈಗಲೂ ನಿನ್ನ ನನ್ನ ಜೊತೆ ಜಗಳ ಆಡುವಾಗ ಪುಟ್ಟ ಹುಡುಗಿ ಥರನೇ ಕಾಣಿಸ್ತೀಯ. ನಿನಗೆ ನನ್ನ ಮೇಲೆ ಎಷ್ಟೇ ಕೋಪ ಇರಲಿ, ಎಷ್ಟೇ ಬೈಲಿ, ನನ್ನನ್ನು ಎಷ್ಟೇ ತಿರಸ್ಕಾರ ಮಾಡಲಿ, ನೀನು ಇದನ್ನೇ ಬಯಸ್ತಾಳೆ. ನಿಂತ್ಕೋ. ಏನ್ ಮಾಡ್ತಿದ್ಯಾ? ಅದನ್ನ ನಾನು ನಿನಗೆ ಕೇಳಬೇಕು. ಏನ್ ಮನೆ ಬಿಟ್ಟು ಹೋಗ್ತಿದ್ಯಾ? ಅಂತ ಕಷ್ಟ ಏನ್ ಬಂತು ನಿಮ್ಗೆ ಈ ಮನೆಯಲ್ಲಿ? ಹಾಗೂ ಒಂದ್ ವೇಳೆ ಕಷ್ಟ ಇದ್ರೆ ನೀನ್ ಆ ಕಷ್ಟದಲ್ಲಿ ನರಳೋದನ್ನ ನಾನು ನೋಡ್ಬೇಕು. ನಾನ್ ನೋಡ್ಬೇಕು ಅಂದ್ರೆ ನೀನ್ ಈ ಮನೆಯಲ್ಲಿ ನನ್ನ ಕಣ್ಣೆದ್ರುಗೆ ಇರ್ಬೇಕು. ನೀನ್ ಈ ರೀತಿ ಹೇಳಿ ತರ ಮನೆ ಬಿಟ್ಟು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ? ನಿನ್ ಮೇಲಿರೋ ದ್ವೇಷ ನನ್ನ ಎದೆಯಲ್ಲಿ ಇನ್ನೂ ಹಾಗೆ ಇದೆ. ಅದನ್ನೆಲ್ಲ ನಾನು ತೀರ್ಸ್ಕೋಬಾರ್ದಾ? ಆ ರೋಷ ಎಲ್ಲ ತೀರೋವರೆಗೂ ನೀನ್ ನನ್ನ ಜೊತೆಲಿ ಅಂದ್ರೆ ನನ್ನ ಕಣ್ಣೆದ್ರುಗೆ ಈ ಮನೆಯಲ್ಲೇ ಇರಬೇಕು. ದೀಪಿಕಾ, ಇಷ್ಟು ದಿನ ನನ್ನ ಮನೆಯಿಂದ ಆಚೆ ಹೋಗ್ಬೇಕು ಅಂತ ನೀನೇ ಆಸೆ ಪಡ್ತಿದ್ದೆ ಅಲ್ವಾ? ಈಗ ನಿನ್ನ ಆಸೆ ನೆರವೇರ್ತಿದೆ.
ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಆದರೆ ಈ ವಿಷಯ ನಮ್ಮ ಮನೆಯವ್ರು ಯಾರಿಗೂ ಹೇಳಬೇಡ. ಮನೆಯವ್ರು ಎಲ್ಲರ ಜೊತೆ ಖುಷಿಯಿಂದ ನಗ್ತಾ ಇರು. ಈಗಲಾದರೂ ಈ ಮನೆನ 2 ಭಾಗ ಮಾಡಬೇಕು ಅನ್ನೋ ಯೋಚನೆನ ಬಿಟ್ಬಿಡು. ನಾನು ಹೇಗಿರ್ಬೇಕು ಅನ್ನೋ ಬುದ್ಧಿ ಹೇಳೋ ಅವಶ್ಯಕತೆ ನಿನಗಿಲ್ಲ. ನಾನು ಹೇಗಿರ್ಬೇಕು, ಹೇಗೆ ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಈ ರೀತಿ ಇದ್ದಕ್ಕಿದ್ದ ಹಾಗೆ ಆಚೆ ಹೋಗ್ಬಿಟ್ರೆ ಮನೇಲಿರೋರೆಲ್ಲ ಏನು ಅನ್ಕೋತಾರೆ? ನಾನೇನೋ ನಿಂಗೆ ಹಿಂಸೆ ಕೊಡ್ತಿದ್ದೀನಿ, ಅದಕ್ಕೆ ನೀನು ಮನೆ ಬಿಟ್ಟು ಆಚೆ ಹೋದೆ ಅಂತ ಅನ್ಕೊಳಲ್ವಾ? ಚೇಚೆ, ಹಾಗೆ ಯಾಕೆ ಅನ್ಕೊಳ್ತಾರೆ? ನಿನ್ನ ಮಧ್ಯೆ ಏನು ನಡೆದೇ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಮನೆ ಬಿಟ್ಟು ಹೋದ್ರೆ ಮನೇಲಿರೋ ಎಲ್ಲರ ಸಿಂಪತಿನೂ ನಿನಗೆ ಸಿಗುತ್ತೆ. ಹಾಗಾಗಬಾರ್ದು. ಮನೇಲಿರೋರು ಎಲ್ಲರೂ ನಿನ್ನ ದ್ವೇಷ ಮಾಡಿ ಅವ್ರಾಗವ್ರೆ ನಿನ್ನ ಮನೆಯಿಂದ ಆಚೆ ಹಾಕಬೇಕು. ಅಲ್ಲಿವರೆಗೂ ನೀನು ಇಲ್ಲೇ ಬಿದ್ದಿರಬೇಕು. ಮನೆಯವರೆಲ್ಲ ನನ್ನನ್ನು ದ್ವೇಷ ಮಾಡೋದಾ? ಯಾಕೆ? ಮನೇಲಿರೋರ್ಗೆಲ್ಲ ನಿನ್ನ ಮೇಲೆ ದ್ವೇಷ ಬರಲ್ಲ ಅಂತನಾ? ನಿನಗ ನಂಬಿಕೆ ಇದ್ರೆ ಇಲ್ಲೇ ಇದ್ದು ಪ್ರೂವ್ ಮಾಡು ನೋಡೋಣ. ಅದೇನಾಗುತ್ತೋ ನಾನು ನೋಡ್ತೀನಿ. ಒಟ್ನಲ್ಲಿ ನೀನು ನನ್ನ ಕಣ್ಮುಂದೆನೇ ಬಿದ್ದಿರಬೇಕು ಅಷ್ಟೇ. ಬಾ ಒಳಗೆ.